ಕಾಣಿಸ್ತಿಲ್ಲ. ಅವನ್ನ ಅಪ್ಪ ಬೇರೆ ಊರಿಗೆ ಕಳಿಸ್ಬಿಟ್ರು. ನಿಜ ಹೇಳಕ್ಕ, ನಂಗೆ ಅವ್ವ ಬೇಕೇ ಬೇಕು. ನಾನು ಹೇಳ್ತಾ ಇರೋದು ನಿಜ. ಬೇಕಾಯ್ತು ಊರಾಚೆ ಹೋಗಿ ನೋಡೋಗು. ಇವತ್ತು ನಾನು ನಿಮ್ಗೆ ತಾಯಿ ಬಗ್ಗೆ ಹೇಳೋದಕ್ಕೆ ಬಂದಿದ್ದೇನೆ. ತಾಯಿ ಅಂದ್ರೆ ಯಾರು? ತಾಯಿ ಅಂದ್ರೆ ಮಮತೆಯ ಸಂಕೋಲೆ. ತಾಯಿ ಅಂದ್ರೆ ದೇವರು. ಪ್ರಪಂಚದಲ್ಲಿ ಕೆಟ್ಟ ತಂದೆ ಇರ್ಬೋದೇ ಹೊರತು ಕೆಟ್ಟ ತಾಯಿ ಮಾತ್ರ ಇರೋದಿಲ್ಲ. ಆದ್ರಿಂದ ನಾವು ತಾಯಿನ ಪೂಜಿಸ್ಬೇಕು, ಅವಳಿಗೆ ಯಾವಾಗ್ಲೂ ನಮ್ಮ ಪ್ರೀತಿನ ಕೊಡ್ಬೇಕು. ಅದಕ್ಕೇನ್ ಮಾಡ್ಬೇಕು ಗೊತ್ತಾ? ನೀವು ದಿನಾ ಮನೆಗೆ ಹೋದ್ಮೇಲೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು. ನೋಡ್ಕೊಳ್ತೀರಾ? ತಾಯಿ ಅಂದ್ರೆ ಪ್ರಕೃತಿ ಕೂಡ. ನಾವು ಪ್ರಕೃತಿ ಮಾತೆನ್ ಪೂಜೆ ಮಾಡ್ತೀವಲ್ವಾ? ಮರಾನ್ ಪೂಜೆ ಮಾಡ್ತೀವಿ, ಗಿಡಾನ್ ಪೂಜೆ ಮಾಡ್ತೀವಿ, ಅದನ್ನೂ ತಾಯಿಗೆ ಹೋಲಿಸ್ತೀವಿ. ಹಾಗೆ ನೀರಲ್ಲಿ ಕಾವೇರಿನ ಪೂಜೆ ಮಾಡ್ತೀವಿ, ಗಂಗೆನ ಪೂಜೆ ಮಾಡ್ತೀವಿ ಅಲ್ವಾ? ಅವರೆಲ್ಲ ನಮ್ಗೆ ತಾಯಿ ಸಮಾನ ತಾನೆ. ಹಾಗೆ ಹಸುವನ್ನು ಕೂಡ ಪೂಜೆಗಳಲ್ಲಿ, ಒಂದು ಹಬ್ಬಗಳಲ್ಲಿ ಪೂಜೆ ಮಾಡ್ತೀವಿ. ಹಸು ಕೂಡ ನಮಗ್ ತಾಯಿ ಸಮಾನ ಅಲ್ವಾ? ಹಸು ನಮ್ಗೆ ಏನ್ ಕೊಡುತ್ತೆ? ಹಾಲು ಕೊಡುತ್ತೆ. ತಾಯಿ ಏನ್ ಕೊಡ್ತಾರೆ? ಹೊಟ್ಟಾಗ ಹಾಲು ಕೊಡ್ತಾರೆ. ಆಗ ಏನು, ಹಸು ಕೂಡ ನಮ್ಗೆ ತಾಯಿನೇ, ನಮ್ಮ ಹೆತ್ತ ತಾಯಿ ಕೂಡ ನಮ್ಗೆ ತಾಯಿನೇ. ತಾಯಿನ ಎಷ್ಟು ಪ್ರೀತಿ ಮಾಡ್ತೀವೋ ಹಸುನು ಅಷ್ಟೇ ಪ್ರೀತಿ ಮಾಡ್ಬೇಕಾಗತ್ತೆ. ಈ ಸಮಾಜದಲ್ಲಿ ತಾಯಿ ಪ್ರೀತಿ, ವಾತ್ಸಲ್ಯ, ಮಮತೆ ಮುಂದೆ ಬೇರೆ ಯಾವುದೂ ಇಲ್ಲ. ಒಂದ್ ಗಾದೆ ಕೇಳಿದೀರಾ ನೀವೆಲ್ಲ? ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಅಲ್ವಾ? ಅದ್ರಲ್ಲೇ ಇದೆ ಅಲ್ವಾ, ತಾಯಿನೇ ನಮ್ಗೆಲ್ಲ ಅನ್ನೋದು. ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ಮನೆಗೆ ಹೋದ್ಮೇಲೆ ನೀವೆಲ್ಲ ಏನ್ ಮಾಡ್ತೀರಾ? ಆಮೇಲೆ ವೆರಿ ಗುಡ್. ಇವತ್ ಮನೆಗೆ ಹೋದ್ಮೇಲೆ ಅಮ್ಮಂಗೆ ಏನೇನ್ ಬೇಕು ಅದೆಲ್ಲ ಹೆಲ್ಪ್ ಮಾಡ್ಬೇಕು. ಮಾಡ್ತೀರಾ? ವೆರಿ ಗುಡ್. ಮೇಡಮ್ ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರಲ್ಲ ಇವತ್ತು. ಹ್ಞೂ ಕಣ್ಲಾ, ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರಂದ್ರೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಪಾಠ ಮಾಡಿದ್ರು. ಅರ್ಥ ಆಗಂಗೆ ಹೇಳ್ಕೊಡ್ತಾರಪ್ಪ. ಇವನ್ ಪೆನ್ಸಿಲ್ ಕಕ್ಕೊಂಬಂದ್ಬಿಟ್ಟಿದ್ದ ಇವತ್ತು. ನಾನಲ್ಲೇ ನೀನು. ಅದಕ್ಕೆ ಮಿಸ್ಸು ನಿನ್ನ ಚೆನ್ನಾಗಿ ಹೊಡೆದ್ರು. ನಾನು ಕೊಡ್ದಿಲ್ಲಪ್ಪ, ನಾನೇ ಕದ್ಕೊಂಬರಲ್ಲ ನಿಮ್ಮಂಗೆ. ಆಯ್ತು ನಡೀರಿ, ನಾವು ಹೋಗೋಣ ಮನೆಗೆ. ಬಾಯ್ ಸುನಿಲ. ಬಾಯ್. ನಮ್ಮವ್ವ ಇವಾಗ ಏನ್ ಮಾಡ್ತಾ ಇರ್ಬೋದು? ನನ್ ಮನೆಗೆ ಹೋಗೋಷ್ಟ್ರಲ್ಲಿ ಬಂದಿರ್ತಾರ? ಇಲ್ಲ ಬಿಡು, ಇನ್ನೂ ಹೊಲದಿಂದ ಇವಾಗ ಬರ್ತಾ ಇರ್ತಾರೆ. ಯಾಕೆ ಹಂಗ್ ಬರ್ತಾ ಇದೀಯಾ? ನಾನು ನಾನು ಮಲ್ಕೊಂತೀನಿ. ಬಿಸ್ಲಲ್ಲಿ ಚೆನ್ನಾಗಿ ತಿರ್ಗಾಡಿರ್ಬೇಕು, ಕುಂಡಿರ್ಬೇಕು, ಅದಕ್ಕೆ ತಲೆನೋವು ಬರ್ತಾ ಇತ್ತು. ಬಿತ್ಕೋ ಹೋಗು. ಸುನಿಲಾ, 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 ನೀವು ಹಬ್ಬ ನೋಡೋಣ.
ಎಲ್ಲೋಗಿದ್ದೆ ಅವ್ವ? ನೀನ್ ಬರ್ಲಿಲ್ಲ ಅಂತ ನಾನು ನಿದ್ದೆ ಮಾಡ್ಬಿಟ್ಟೆ ಗೊತ್ತಾ. ಇವತ್ತು ಸ್ಕೂಲಲ್ಲಿ ಅವನ ಬಗ್ಗೆನೇ ಹೇಳಿದ್ರು. ನಾನು ನಿನ್ನನ್ನೇ ನೆನ್ಸ್ಕೊಂಡೆ. ಇನ್ಮೇಲೆ ನನ್ನ ಬಿಟ್ಟು ಎಲ್ಲಿ ಹೋಗ್ಬೇಡವ. ಇವತ್ತು ಸ್ಕೂಲಲ್ಲಿ ನಿನ್ ಬಗ್ಗೆನೇ ಹೇಳಿದ್ರು. ನಾನು ನಿನ್ನನ್ನೇ ನೆನ್ಸ್ಕೊಂಡೆ. ನನ್ನನ್ನು ಬಿಟ್ಟು ಯಾವತ್ತೂ ಹೋಗ್ಬೇಡವ. ಭಾರತದಲ್ಲಿ ಪೂಜ್ಯ ಸ್ಥಾನವಿರುವ ಗೋವುಗಳಿಗೆ ಈಗ ಎಂತಹ ಗತಿ ಬಂದಿದೆ ಅಂತ ಹೇಳ್ತೇನೆ ಬನ್ನಿ. ನಮ್ಮ ತಂಡ ಗೋವುಗಳ ಬಗ್ಗೆ ಮಾಡಿದ ಸಣ್ಣ ವರದಿ ಇಲ್ಲಿದೆ. ಗೋ ಹತ್ಯೆ ಹುಟ್ಟಿದ್ದು 1760 ಮೊದಲು. ನಮ್ಮ ಭಾರತೀಯ ವ್ಯವಸಾಯ ಪದ್ಧತಿಯನ್ನು ಕಂಡು ಬೆರಗಾದ ರಾಬರ್ಟ್ ಕ್ಲೈವನು ಅದರ ಬಗ್ಗೆ ಅನ್ವೇಷಣೆ ನಡೆಸಿದಾಗ ವ್ಯವಸಾಯದ ಬೆನ್ನೆಲುಬು ಗೋವು ಎಂದು ತಿಳಿದ. ಆ ಕಾಲಕ್ಕೆ ಗೋವಿನ ಮೂತ್ರ, ಸಗಣಿಗಳಿಂದ ಆದ ಸಾವಯವ ಗೊಬ್ಬರಗಳಿಂದ ಭಾರತದಲ್ಲಿ ಬೆಳೆಗಳು ಅತ್ಯಂತ ಪೌಷ್ಟಿಕವಾಗಿರುತ್ತಿದ್ದವು. ಬ್ರಿಟಿಷರ ಕೃತಕ ರಸಗೊಬ್ಬರದ ಅವಶ್ಯಕತೆ ಇರಲಿಲ್ಲ. ಒಂದು ವೇಳೆ ಗೋವುಗಳೇ ಇಲ್ಲವಾದರೆ ಭಾರತೀಯರು ಕೃತಕ ರಸಗೊಬ್ಬರಕ್ಕೆ ತಮ್ಮ ಬಳಿ ಅಂಗಲಾಚುತ್ತಾರೆ ಎಂದು ಅರಿತ. ಭಾರತದಲ್ಲಿ ಮೊದಲನೆಯ ಕಸಾಯಿಖಾನೆಯನ್ನು ಕೋಲ್ಕತ್ತಾದಲ್ಲಿ ತೆರೆದ. ಆ ಕಸಾಯಿಖಾನೆ ದಿನಕ್ಕೆ 30,000 ಗೋವುಗಳನ್ನು ಹತ್ಯೆ ಮಾಡುವ ಸಾಮರ್ಥ್ಯ ಹೊಂದಿತ್ತು. ಇಲ್ಲಿಂದ ಶುರುವಾಗಿದ್ದು ಈಗ ಎಲ್ಲಿಯವರೆಗೂ ಬಂದು ನಿಂತಿದೆ ಎಂದರೆ ಸುಮಾರು 70 ತಳಿಗಳಿದ್ದ ನಮ್ಮ ದೇಶದಲ್ಲಿ ಈಗ ಕೇವಲ 33 ತಳಿಗಳು ಮಾತ್ರ ಉಳಿದಿವೆ. ಅವುಗಳು ಸಹ ಅಳಿವಿನ ಅಂಚಿನಲ್ಲಿವೆ. ಗೋ ಹತ್ಯೆಯಲ್ಲಿ ಭಾರತದ ಪಾತ್ರ. ಭಾರತವು ಗೋಮಾಂಸವನ್ನು ರಫ್ತು ಮಾಡುವಲ್ಲಿ ಮೊದಲನೇ ಸ್ಥಾನದಲ್ಲಿದ್ದರೆ ಗೋಮಾಂಸವನ್ನು ತಿನ್ನುವುದರಲ್ಲಿ 7ನೇ ಸ್ಥಾನದಲ್ಲಿದೆ. ಗೋವಿನ ಮೂಳೆಯನ್ನು ಟೂತ್ಪೇಸ್ಟ್ ತಯಾರಿಕೆಗೆ ಬಳಸಿದರೆ ಅದರ ಚರ್ಮವನ್ನು ವ್ಯಾನಿಟಿ ಬ್ಯಾಗ್, ಪರ್ಸ್, ಬೆಲ್ಟ್ ಉತ್ಪನ್ನಗಳಿಗೆ ಬಳಸುತ್ತಾರೆ. ಇಷ್ಟು ಮಾತ್ರವಲ್ಲದೆ ದಿನನಿತ್ಯ ನಾವು ತಿನ್ನುವ ಸಿಹಿ ತಿಂಡಿಗಳ ಮೇಲೆ ಸಿಲ್ವರ್ ಬಣ್ಣದ ಕಾಗದವನ್ನು ಇದರಿಂದಲೇ ತಯಾರಿಸುತ್ತಾರೆ. ಹಾಗೂ ಗೋವಿನ ರಕ್ತದಿಂದ ವಿಟಮಿನ್ ಟ್ಯಾಬ್ಲೆಟ್ಸ್ಗಳನ್ನು ತಯಾರಿಸುತ್ತಾರೆ ಎಂದು ದಾಖಲೆಗಳಿಂದ ತಿಳಿದುಬರುತ್ತದೆ. ಗೋವಿನ ಹತ್ಯೆ ಹಾಗೂ ಮಾಂಸದಿಂದ ಆಗುವ ಲಾಭಕ್ಕಿಂತ ಗೋ ಉತ್ಪನ್ನಗಳ ಉತ್ಪಾದನೆ ಮತ್ತು ರಫ್ತು ಅಧಿಕ ಲಾಭದಾಯಕ. ಈಗಾಗಲೇ ಪತಂಜಲಿ ಯೋಗಪೀಠದ ಸಂಸ್ಥಾಪಕರಾದಂತಹ ಶ್ರೀ ಬಾಬಾ ರಾಮದೇವ್ರವರು ಸಾಬೀತುಪಡಿಸಿದ್ದಾರೆ. ಭಾರತೀಯ ತಳಿ. ಭಾರತೀಯ ತಳಿಗೆ ವಿಶ್ವಾದ್ಯಂತ ಭಾರೀ ಬೇಡಿಕೆ. ಏಕೆಂದರೆ
ಲಿಂಕನ್ ಯೂನಿವರ್ಸಿಟಿ ಅಧ್ಯಯನ ಮಾಡಿ ಒಂದು ವರದಿ ನಮ್ಮ ಮುಂದೆ ಇಟ್ಟಿದೆ. ಇದರ ಆಯ್ದ 4 ಸಾಲೆಗಳು ಹೀಗಿವೆ. ಭಾರತೀಯ ತಳಿಗಳಲ್ಲಿ BCM7 ಕಾಂಪೊನೆಂಟ್ ಇರುವುದಿಲ್ಲ. ಹಾಗಾಗಿ ಈ ತಳಿಗಳ ಹಾಲು ಕುಡಿದರೆ ಆರೋಗ್ಯವು ಉತ್ತಮವಾಗಿರುತ್ತದೆ. ಹಾಗೂ ವಿದೇಶಿ ತಳಿಗಳಾದ ಜೆರ್ಸಿ, ಹಾಲ್ಸ್ಟೈನ್ ಇವುಗಳಲ್ಲಿ BCM7 ಕಾಂಪೊನೆಂಟ್ ಹೆಚ್ಚಾಗಿ ಇರುವುದರಿಂದ ಇವುಗಳ ಹಾಲಿನಿಂದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಉಂಟಾಗುತ್ತದೆ. ಅಲ್ಲದೆ ಭಾರತೀಯ ತಳಿಗಳು ತಮ್ಮ ಬೆನ್ನ ಮೇಲಿನ ಸೌರನಾಡಿಯ ಮೂಲಕ ಸೂರ್ಯರಶ್ಮಿಯನ್ನು ಹೀರಿಕೊಳ್ಳುವ ಶಕ್ತಿಯನ್ನು ಹೊಂದಿದ್ದು ಮಾನವನ ಶಾರೀರಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಬೇಕಾದಂತಹ ಅತ್ಯುತ್ಕೃಷ್ಟ ಹಾಲನ್ನು ಉತ್ಪಾದಿಸಬಲ್ಲ ನಮ್ಮ ಭಾರತೀಯ ತಳಿಗಳಿಗೆ ಹೆಚ್ಚು ಬೇಡಿಕೆ. ಗೋವುಗಳ ರಕ್ಷಣೆ ಹೇಗೆ? ಭಾರತದಲ್ಲಿ ನಡೆಯುತ್ತಿರುವ ಗೋವುಗಳ ಹತ್ಯೆಯಿಂದ ನಾವು ಗೋವುಗಳನ್ನು ರಕ್ಷಣೆ ಮಾಡಬೇಕಾಗಿದೆ. ಭಾರತದಲ್ಲಿ ಈಗ ವ್ಯವಸಾಯ ತುಂಬ ಕಡಿಮೆಯಾಗಿದ್ದು ವ್ಯವಸಾಯಕ್ಕೆ ಯೋಗ್ಯ ಭೂಮಿ ಇಲ್ಲ. ಈಗ ಬೃಹತ್ ಕೈಗಾರಿಕೆಗಳು ಆವರಿಸಿಕೊಂಡಿವೆ. ಇದರಿಂದಾಗಿ ಗೋವುಗಳಿಗೆ ಅಗತ್ಯವಾದ ಮೇವು ಸಿಗದೆ ರೈತರು ಕಸಾಯಿಖಾನೆಗಳಿಗೆ ಮಾರುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅನೇಕ ಸಾಧು ಸಂತರು ಭಾರತದಲ್ಲಿ ಪೂಜ್ಯ ಸ್ಥಾನವಿರುವ ಗೋವುಗಳಿಗೆ ಅಗತ್ಯವಾದ ಮೇವು, ಓಡಾಡಲು ಸ್ವತಂತ್ರವಾದಂತಹ ಜಾಗವನ್ನು ನೀಡಿ ಗೋಶಾಲೆಗಳನ್ನು ತೆರೆದು ಅವುಗಳಿಗೆ ರಕ್ಷಣೆ ನೀಡುತ್ತಿದ್ದಾರೆ. ಶ್ರೀ 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 ರಾಘವೇಶ್ವರ ಭಾರತೀ ಸ್ವಾಮಿಗಳು ಹೊಸನಗರ, ಯೋಗಾಚಾರ್ಯ ಶ್ರೀ ದೇವಬಾಬಾರವರು ಕಿನ್ನಿಗೋಳಿ, ಶ್ರೀ 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 ರವಿಶಂಕರ ಗುರೂಜಿರವರು ಆರ್ಟ್ ಆಫ್ ಲಿವಿಂಗ್, ಸ್ವಾಮಿ ರಾಮದೇವ್ ಬಾಬಾರವರು ಗೋಪಾಲ್ ಗೋವರ್ಧನ ಗೋಶಾಲೆ, ರಮೇಶ್ ಬಾಬಾಜಿರವರ ಮಾತಾಜಿ ಗೋಶಾಲೆ, ಪದ್ಮಾವತಿ ಗೋಶಾಲೆ ವಿಜಯಪುರ, ದೇವಾರಾಹ ಹಂಸಬಾಬಾರವರು ಹಾಗೂ ಇನ್ನಿತರ ಅನೇಕ ಗಣ್ಯರು ಗೋವುಗಳನ್ನು ಸಂರಕ್ಷಿಸುವಂತಹ ಅದ್ಭುತ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಗೋವಿನ ಮಹತ್ವವನ್ನು ಅರಿತ ಇರಾನ್ ಮತ್ತು ಕ್ಯೂಬಾ ದೇಶಗಳಲ್ಲಿ ಗೋ ಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆ. ಹೀಗಿರುವಾಗ ಗೋವುಗಳಿಗೆ ಪೂಜ್ಯ ಸ್ಥಾನವಿರುವ ನಮ್ಮ ಭಾರತದಲ್ಲಿ ಗೋಹತ್ಯೆ ನಿಲ್ಲಿಸಲು ಸಾಧ್ಯವಿಲ್ಲವೇ? ಅದರಂತೆ ಭಾರತ ಸಂವಿಧಾನದ 48ನೇ ಅಧಿನಿಯಮವು ಸರ್ಕಾರ ಗೋವುಗಳನ್ನು ರಕ್ಷಿಸಬೇಕೆಂದು ಘೋಷಿಸುತ್ತದೆ. ಇವರೆಲ್ಲರೂ ಗೋವುಗಳನ್ನು ರಕ್ಷಣೆ ಮಾಡುತ್ತಿರುವಾಗ ನಮ್ಮ ಯುವ ಸಮಾಜ ಏನು ಮಾಡುತ್ತಿದೆ? ಇಂತಹ ಸಂಘ ಸಂಸ್ಥೆಗಳ ಜೊತೆ ಕೈಜೋಡಿಸಿದೆಯೇ? ಬನ್ನಿ, ಈಗಲಾದರೂ ಮೂಕ ಪ್ರಾಣಿಗಳ ಕಂಬನಿವರಿಸೋಣ. ಭೂಗರ್ಭದ ಮಡಿಲಲ್ಲಿ ಭುವನ ಮಂಡಲದ ಮಧ್ಯದೊಳಗೆ ಸೂರ್ಯ ಚಂದ್ರರ ನೆರಳಲ್ಲಿ ಸಾಕು ನನಗೆ ಕಿಂಚಿತ್ತು ಜಾಗ, ಸಿಗುವುದೇ ನನಗೆ ಅನುಮತಿ, ನೀಡದಿರಿ ನನ್ನ ಆಹುತಿ, ಕಪಿಲಧಾರೆಯು ಸುರಿಯಲಿ ಈ ಭರತ ವರ್ಷದಲ್ಲಿ. ನಾನು ಹೆಣ್ಣಲ್ಲವೇ, ನಾನು ತಾಯಲ್ಲವೇ, ನಾನು ಹೆಣ್ಣಲ್ಲವೇ, ನಾನು ತಾಯಲ್ಲವೇ, ಮೌನ ಮಾತಲ್ಲವೇ, ಮೌನ ಮಾತಲ್ಲವೇ, ನನ್ನ ಕಣ್ಣೀರಿಗೆ ಇಲ್ಲಿ ಬೆಲೆ ಇಲ್ಲವೇ, ನಾನು ನಿಮಗೆ ಏನೂ ಅಲ್ಲವೇ, ನಾನು ನಿಮಗೆ ಏನೂ ಅಲ್ಲವೇ, ನಾನು ಹೆಣ್ಣಲ್ಲವೇ, ನಾನು ತಾಯಲ್ಲವೇ.